ಕಾಂಗ್ರೆಸ್ ಇಂದ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. 57 ಅಭ್ಯರ್ಥಿಗಳ ಪಟ್ಟಿ ಈಗ ಫೈನಲ್ ಆಗಿದೆ. ಸೊ ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಅನೌನ್ಸ್ ಆಗಿದೆ. ಒಟ್ಟು 57 ಅಭ್ಯರ್ಥಿಗಳ ಪಟ್ಟಿಯನ್ನು ಈಗ ಕಾಂಗ್ರೆಸ್ ಪ್ರಕಟ ಮಾಡಿದೆ. ಸೊ ರಾಜ್ಯದ 17 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿದೆ. ರಾಜ್ಯ ಅಂತ ಬಂದಾಗ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿಗೆ ಇಲ್ಲಿ ಟಿಕೆಟ್ ಅನೌನ್ಸ್ ಆಗಿದೆ. ಸಂಯುಕ್ತ ಪಾಟೀಲ್ಗೆ ಲೋಕಸಭಾ ಟಿಕೆಟ್ ಒಲ್ದಿದೆ. ಅಲ್ಲಿ ಸಾಕಷ್ಟು ಗೊಂದಲ ಇತ್ತು. ಎಲ್ಲ ಗೊಂದಲದ ಮಧ್ಯೆಯೂ ಕೂಡ ಫೈನಲ್ ಆಗಿ ಬಾಗಲಕೋಟೆಯಿಂದ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಅನೌನ್ಸ್ ಆಯಿತು. ಸೊ ಮುಂದೆ ನೋಡಬೇಕು ಅಲ್ಲಿ ಯಾವ ರೀತಿಯಾಗಿ ಸಮಾಧಾನ ಇರುತ್ತೆ ಅಂತೇಳಿ. ಸೊ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಇದು. ಸೊ ಒಟ್ಟು 57 ಅಭ್ಯರ್ಥಿಗಳ ಪಟ್ಟಿಯನ್ನು ಕಾಂಗ್ರೆಸ್ ಪ್ರಕಟ ಮಾಡಿದೆ. ರಾಜ್ಯದ 17 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಯಿತು. ಬಹಳ ಮುಖ್ಯವಾಗಿ ಕುತೂಹಲ ಇರುವಂಥ ಕ್ಷೇತ್ರಗಳು ಅಂತಂದರೆ ಅದು ಚಿಕ್ಕೋಡಿ ಗೊತ್ತಿತ್ತು, ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಗೆ ಅವಕಾಶ ಇರುತ್ತೆ ಅಂತೇಳಿ. ಸೊ ಅದೇ ರೀತಿಯಾಗಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದರ ಜೊತೆಗೆ ಬಾಗಲಕೋಟೆ ಅಂತ ಬಂದಾಗ ಅಲ್ಲಿ ವೀಣಾ ಕಾಶ್ಯಪ್ಪನವರ ಹಾಗೂ ಸಂಯುಕ್ತ ಪಾಟೀಲ್ ಇಬ್ಬರ ನಡುವೆ ಒಂದು ಪೈಪೋಟಿ ಇತ್ತು. ಸೊ ಇಬ್ಬರ ಕಾರ್ಯಕರ್ತರು ಆಗಿರ್ಬೋದು, ಅವರ ಬೆಂಬಲಿಗರು ಅಸಮಾಧಾನವನ್ನು ಹೊರಹಾಕಿದ್ರು. ಈಗ ಫೈನಲ್ ಆಗಿ ಅಲ್ಲಿ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಒಲ್ದಿದೆ. ಬಹಳ ಮುಖ್ಯವಾಗಿ ರಾಜ್ಯದ 17 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ನಾನು ಕ್ವಿಕ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ, ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್ ಈಗಾಗಲೇ ಕೂಡ ಗೊತ್ತಿತ್ತು, ಬಟ್ ಅಧಿಕೃತವಾಗಿ ಅನೌನ್ಸ್ ಆಗಬೇಕಾಗಿತ್ತು, ಆಯಿತು. ಇನ್ನು ಬಾಗಲಕೋಟೆಯಿಂದ ಸಂಯುಕ್ತ ಪಾಟೀಲ್, ಕಲಬುರಗಿಯಿಂದ ರಾಧಾಕೃಷ್ಣ, ರಾಯಚೂರಿಂದ ಜಿ ಕುಮಾರ್ ನಾಯಕ್ ಅವರಿಗೆ, ಇನ್ನು ಬೀದರಿಂದ ಸಾಗರ್ ಖಂಡ್ರೆ, ಅಲ್ಲಿ ಭಾಳಷ್ಟು ಜನರಿಗೆ ಇಲ್ಲಿ ಹೊಸ ಮುಖಗಳಿಗೆ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಸೊ ಕೊಪ್ಪಳದಿಂದ ಕೆ ರಾಜಶೇಖರ್, ಬಸವರಾಜ್ ಇಟ್ನಾಲ್ ಅವರಿಗೆ, ಇನ್ನು ಧಾರವಾಡದಿಂದ ವಿನೋದ್ ಅಸೂತಿ ಅವರಿಗೆ, ಸೊ ಇಲ್ಲಿ ಬಹಳ ಮುಖ್ಯವಾಗಿ ಉಳ್ಳಾಗಡ್ಡಿ ಮಠ ಅವರಿಗೆ ಟಿಕೆಟ್ ತಪ್ಪಿದೆ. ಸೊ ಇನ್ನು ಉತ್ತರ ಕನ್ನಡ ಅಂದರೆ ಅಂಜಲಿ ನಿಂಬಾಳ್ಕರ್, ದಾವಣಗೆರೆಯಿಂದ ಪ್ರಭಾ ಮಲ್ಲಿಕಾರ್ಜುನ್, ಉಡುಪಿ ಚಿಕ್ಕಮಗಳೂರಿಂದ ಜಯಪ್ರಕಾಶ್ ಹೆಗಡೆ, ದಕ್ಷಿಣ ಕನ್ನಡದಿಂದ ಪದ್ಮರಾಜ್, ಚಿತ್ರದುರ್ಗದಿಂದ BN ಚಂದ್ರಶೇಖರ್, ಮೈಸೂರು ಕೊಡಗು ಎಂ ಲಕ್ಷ್ಮಣ್, ಬೆಂಗಳೂರು ಉತ್ತರದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ, ಇನ್ನು ಬೆಂಗಳೂರು ಕೇಂದ್ರದಲ್ಲಿ ಮನ್ಸೂರ್ ಅಲಿ ಖಾನ್, ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿಗೆ ಟಿಕೆಟ್ ಲಭಿಸಿದೆ. ಸೊ ಇನ್ನು 4 ಕ್ಷೇತ್ರಗಳು ಮಾತ್ರ ಬಾಕಿ ಇದ್ದಾವೆ. ಸೊ ಮೊದಲ ಪಟ್ಟಿಯಲ್ಲಿ 7 ಕ್ಷೇತ್ರಗಳ ಬಿಡುಗಡೆ ಆಯಿತು. ಎರಡನೇ ಪಟ್ಟಿಯಲ್ಲಿ 17 ಕ್ಷೇತ್ರಗಳ ಅಭ್ಯರ್ಥಿಯ ಪಟ್ಟಿ, ಇನ್ನು 4 ಕ್ಷೇತ್ರಗಳನ್ನು ಉಳಿಸಿಕೊಂಡಿದ್ದಾರೆ. ಕಾರಣ ಏನು ಅಂತಂದರೆ ಸಮಸ್ಯೆ ಇದೆ, ಇಲ್ಲಿ ಅಸಮಾಧಾನ ಇದೆ, ಆಕಾಂಕ್ಷಿಗಳು ಕೂಡ ಜಾಸ್ತಿ ಇದ್ದಾರೆ ಅಲ್ಲಿ. ಸೊ ಹಾಗಾಗಿ ನಾಳೆ ಸಭೆ ಆಗಬಹುದು, ಸಭೆ ಮಾಡಿ ಸಭೆ ಆದ ನಂತರ ಅಲ್ಲಿ ಸಮಾಧಾನ ಮಾಡಿ ತದನಂತರ ಉಳಿದಿರುವಂಥ 4 ಕ್ಷೇತ್ರಗಳ ಪಟ್ಟಿಯನ್ನು ರಿಲೀಸ್ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಬಟ್ ಇಲ್ಲಿ ಗೊತ್ತಿತ್ತು, ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು, ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್, ಸೊ ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ಗೆ ಈಗ ಅವಕಾಶ ದೊರಕಿದೆ. ಸೊ ಬಹಳ ಮುಖ್ಯವಾಗಿ ಬಿಜೆಪಿಯಿಂದ ಇದು 3ನೇ ಪಟ್ಟಿ ಕೂಡ ರಿಲೀಸ್ ಆಯಿತು. ಅದಾದ ನಂತರ ತಕ್ಷಣ ಈಗ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಪಟ್ಟಿಯನ್ನು ರಿಲೀಸ್ ಆಗಿದೆ. ಸೊ ಮೊದಲ ಪಟ್ಟಿಯಲ್ಲಿ 7 ಕ್ಷೇತ್ರ ಏನಿದಾವಲ್ಲ, ಅಂದರೆ ತುಮಕೂರದಿಂದ ಮುದ್ದ ಹನುಮೇಗೌಡ, ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್, ಹಾಸನದಿಂದ ಶ್ರೇಯಸ್ ಪಟೇಲ್, ವಿಜಯಪುರದಿಂದ ರಾಜು ಆಲಗೂರು, ಮಂಡ್ಯದಿಂದ ಬಹಳ ಮುಖ್ಯವಾಗಿ ಸ್ಟಾರ್ ಚಂದ್ರು, ಬೆಂಗಳೂರು ಗ್ರಾಮಾಂತರದಿಂದ ಈಗಾಗಲೇ DK ಸುರೇಶ್ ಅವರಿದ್ದಾರೆ. ಇನ್ನು ಹಾವೇರಿಯಿಂದ ಆನಂದ ಸ್ವಾಮಿ, ಗಡ್ಡ ದೇವರಮಠ. ಅಂದರೆ ಮೊದಲ ಪಟ್ಟಿಯಲ್ಲಿ ಅಂದರೆ ಕನ್ಫ್ಯೂಷನ್ ಇಲ್ಲದೆ ಇರುವಂಥ ಕ್ಷೇತ್ರಗಳನ್ನು ರಿಲೀಸ್ ಮಾಡಿದರು. ಎರಡನೇ ಪಟ್ಟಿಯಲ್ಲೂ ಕೂಡ ಅಳೆದು ತೂಗಿ ರಿಲೀಸ್ ಆಯಿತು. ಇನ್ನು 4 ಕ್ಷೇತ್ರಗಳನ್ನು ಉಳಿಸಿಕೊಂಡಿದ್ದಾರೆ. ಸೊ ಅಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ, ಅದನ್ನು ನಿವಾರಣೆ ಮಾಡಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.